ಬಿಜೆಪಿ ಸಭೆಗೆ ಈಶ್ವರಪ್ಪ ಗೈರಾಗಿದ್ದಾರೆ. ಹಾಗಾದ್ರೆ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಏನ್ ನಡೀತಾ ಇದೆ? ಎಸ್, ಅದನ್ನು ಕೂಡ ನೋಡೋಣ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಎಸ್ವೈ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ಈ ಬಾರಿ 104 ಸ್ಥಾನಗಳನ್ನು ಗಳಿಸಿತ್ತು. ಆದರೆ ಕಾಂಗ್ರೆಸ್ 79ಕ್ಕೆ, ಜೆಡಿಎಸ್ 37ಕ್ಕೆ ಕುಸಿದಿದೆ. ಬಹುಮತ ಸಾಬೀತಿಗೆ ಸುಪ್ರೀಂ ಕೋರ್ಟ್ ಕೇವಲ 24 ಗಂಟೆ ಸಮಯ ಕೊಟ್ಟಿತ್ತು. ಹೀಗಾಗಿ ಬಿಜೆಪಿ ಬಹುಮತ ಸಾಬೀತು ಮಾಡೋ ಅಗ್ನಿ ಪರೀಕ್ಷೆ ಎದುರಾಯಿತು. ಅನೇಕ ಶಾಸಕರು ಬಿಜೆಪಿಗೆ ಬರೋಕೆಲ್ಲ ರೆಡಿ ಇದ್ರು. ಆದರೆ ಸಮಯದ ಅಭಾವದಿಂದ ಬಹುಮತ ಸಾಬೀತುಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಮಾತುಗಳನ್ನ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಚಾಮುಂಡೇಶ್ವರಲ್ಲೇ ದಯನೀಯ ಸೋಲನ್ನಪ್ಪಿದ್ದಾರೆ. ಕುಮಾರಸ್ವಾಮಿ ಕೊಟ್ಟ ಭರವಸೆಗಳನ್ನು ಈಡೇರಿಸಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಯಡಿಯೂರಪ್ಪ ಅವರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಎಸ್, ಅಫ್ಕೋರ್ಸ್ ವಾಗ್ದಾಳಿ ನಡೆಸ್ತಾನೇ ಇದ್ದಾರೆ. ಆದರೆ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಎಸ್ವೈ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕೊನೆಗೆ ಮತ್ತೊಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. ಬಿಜೆಪಿ ಈ ಬಾರಿ 104 ಸ್ಥಾನಗಳನ್ನು ಗಳಿಸಿತ್ತು. ಹೌದು, ಗೊತ್ತಿದೆ. ಯಾಕೆ ಅದನ್ನು ರಿಪೀಟ್ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಜನ ಕೇಳ್ಬೋದು. ಆದರೆ ಇನ್ನೂ ಕೂಡ ಆ ನೋವು ಶಮನ ಆಗಿಲ್ಲ. ಇನ್ನೂ ಏನಾದರೂ ನಾವು ಮಾಡ್ಕೊಳ್ಬೋದಾಗಿತ್ತು, ನಮ್ಮ ಬೇಳೆನ ಬೇಯಿಸ್ಕೊಳ್ಬೋದಾಗಿತ್ತು ಅನ್ನೋ ಒಂದು ಅಸಹಾಯಕ ಮಾತುಗಳು ಈಗ ವ್ಯಕ್ತವಾಗ್ತಾ ಇದ್ದಾವ. ಕಾಂಗ್ರೆಸ್ 79 ಕುಸಿತು, ಜೆಡಿಎಸ್ 37 ಕುಸಿತು. ಇದೆಲ್ಲವನ್ನೂ ಜನ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ವಾಟ್ ಅನ್ನೋ ಪ್ರಶ್ನೆನ ಜನ ಕೇಳ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ನೀವೇನ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಈಗ ಜವಾಬ್ದಾರಿ ಸಿಗಬೇಕಾಗಿದೆ. ಒಟ್ಟಿನಲ್ಲಿ ದೋಸ್ತಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಆದರೆ ನಮ್ಗೆ ಟೈಮ್ ಸಾಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಮತ್ತು ಕ್ಲಾರಿಟಿನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಪವನ್ ಕುಮಾರ್. ಪವನ್, ಈಗ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇದೆಯಾ ಸರಿ ಇಲ್ಲ ಅನ್ನೋದಕ್ಕಿಂತ ಅದು ಸೆಕೆಂಡ್ರಿ. ಆದ್ರೆ ಯಡಿಯೂರಪ್ಪ ಅವರು ಏನು ಸಾಧಿಸಕ್ಕೆ ಹೊರಟಿದ್ದಾರೆ? ತಮ್ಮ ಅಸಹಾಯಕತೆಯನ್ನು ಮಾತ್ರ ಪ್ರದರ್ಶಿಸ್ತಾ ಇದ್ದಾರಾ ಅಥವಾ ಏನಾದರೂ ಒಂದಿಷ್ಟು ಪ್ರಯೋಜನ ಆಗುವಂತ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಒಟ್ಟಾರೆ ಓವರ್ ಆಲ್ ಯಾವ ಡೆವಲಪ್ಮೆಂಟ್ಸ್ಗೆ ಕಾರಣ ಆಯಿತು ಇವತ್ತಿನ ಕೋರ್ ಕಮಿಟಿ ಮೀಟಿಂಗ್? ಪ್ಲೀಸ್ ಗೋ ಅಹೆಡ್ ಪವನ್. ರಾಘವ್ ಸೂರ್ಯ, ಈಗ ತಾನೇ ಪ್ರಾಸ್ತಾವಿಕವಾಗಿ ಯಡಿಯೂರಪ್ಪನವರು ವಿಧಾನಸಭಾ ಚುನಾವಣೆ ಆದ ಬಳಿಕ ನಡೀತಾ ಇರುವಂತಹ ಒಂದು ಕೋರ್ ಕಮಿಟಿ ಸಭೆಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಆ ಒಂದು ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆದಂತದ್ರ ಬಗ್ಗೆ ವೇದಿಕೆ ಮೇಲೆ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ ನಮ್ಮ ತಪ್ಪುಗಳಿಂದಾಗಿ, ನಮ್ಮ ದೋಷಗಳಿಂದಾಗಿ ಕೆಲವೊಂದಿಷ್ಟು ಸ್ಥಾನಗಳಿಂದ ನಾವು ಗೆಲ್ಲಿಕ್ಕೆ ಆಗ್ಲಿಲ್ಲ ಅಂತ. ಮತ್ತೆ ಬಹುಮತ ವಿಚಾರ ಸಾಬೀತುಪಡಿಸುವಂತ ವಿಚಾರದಲ್ಲೂ ಕೂಡ ನಮಗೆ ಸಮಯ ಸಿಗಲಿಲ್ಲ ಅನ್ನುವಂತ ಒಂದು ಅಸಹಾಯಕತೆಯನ್ನ ಇದೀಗ ತಾನೇ ವೇದಿಕೆ ಮೇಲೆ ಯಡಿಯೂರಪ್ಪ ಅಗ್ನಿ ಪರೀಕ್ಷೆಗೆ ಒಳಪಟ್ಟು ಬಿಜೆಪಿ. ಹೀಗಾಗಿ ಸಮಯ ಪಕ್ಷಕ್ಕೆ ಬೇರೆ ಪಕ್ಷ ನಮ್ಮ ಪಕ್ಷಕ್ಕೆ ಬರೋದು ರೆಡಿ ಇದ್ರೂ ಕೂಡ ಸಮಯ ಸಿಗಲಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಮತ್ತೆ ಅದೇ ತರನಾಗಿ ಕೂಡ ಲೋಕಸಭಾ ಚುನಾವಣೆಗೆ ಸಿದ್ಧಗೊಳ್ಳಬೇಕು ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಲ್ಲಿರುವಂತಹ ಮುಖಂಡರು ಒಂದು ವೇಳೆ ಬಿಜೆಪಿಗೆ ಬರೋದಕ್ಕೆ ರೆಡಿ ಇದ್ರೆ ನೀವು ಅಂತವರನ್ನ ಸಂಪರ್ಕಿಸಿ ಕರೆದುಕೊಂಡು ಬರಬೇಕು. ನಿಮ್ಮ ಕುರ್ಚಿಗೆ ಕಂಟಕ ಬರುತ್ತೆ ಅಂತ ಬೇರೆಯವರು ಬರ್ತಾರೆ ಅಂತ ನೀವು ಯೋಚನೆ ಮಾಡ್ತಾ ಕೂರಬಾರದು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಯಡಿಯೂರಪ್ಪನವರು ಬಹಿರಂಗವಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಲೋಕಸಭಾ ಚುನಾವಣೆಗೆ ಒಟ್ಟಾರೆಯಾಗಿ ಪಕ್ಷವನ್ನು ಸನ್ನದ್ಧಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಕಾರಿಣಿ ಸಭೆಯಲ್ಲಿ ಬಹಳ ಮಹತ್ವದ ಸೂಚನೆಗಳನ್ನ ಯಡಿಯೂರಪ್ಪನವರು ಈಗ ಕೊಡ್ತಾ ಹೋಗ್ತಾ ಇದ್ದಾರೆ. ಮತ್ತೆ ಜಿಲ್ಲಾ ಕೇಂದ್ರಗಳಲ್ಲಿ ಲೋಕಸಭಾ ಚುನಾವಣೆ ಇರಬಹುದು, ಮತ್ತೆ ಮೈತ್ರಿ ಸರ್ಕಾರದ ವಿರುದ್ಧದ ಹೋರಾಟದ ರೂಪುರೇಷೆಗಳು ಮತ್ತೆ ಏನೇನಿದೆ ಅದರ ಎಲ್ಲದರೂ ಕೂಡ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ನೀವು ಆ ಎಲ್ಲ ವಿಚಾರಗಳನ್ನ ಜನತೆಗೆ ತಿಳಿಸಿಕೊಡ್ಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಬಹಿರಂಗವಾಗಿ ಯಡಿಯೂರಪ್ಪನವರು ನೀಡಿದ್ದಾರೆ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಇನ್ನೊಂದು ಕಡೆ ಅವರು ಮಾತನ್ನ ಹೇಳಿದ್ರು, ರಾಜ್ಯಾದ್ಯಂತ ಯಾವ ಮೂಲೆಯಲ್ಲಿ ಹೋದ್ರು ಕೂಡ ಬಿಜೆಪಿ ಯಾಕೆ ಹಿನ್ನಡೆ ಅನುಭವಿಸ್ತು, ಯಾಕೆ ಅಧಿಕಾರಕ್ಕೆ ಬರಲಿಲ್ಲ ಅಂತ ಜನ ಕೇಳ್ತಾ ಇದ್ದಾರೆ. ಈಗಲೂ ಅವಕಾಶ ಇದೆ, ಮಾಡಿ ಅಂತ ಕೇಳ್ತಾ ಇದ್ದಾರೆ ಸರ್ಕಾರವನ್ನ ಅಂತ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಈ ಒಂದು ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ನೋಡಿದ್ರೆ ಈಗಲೂ ಕೂಡ ಯಡಿಯೂರಪ್ಪನವರಿಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಮನಸ್ಸು ಇರುವಂತದ್ದು ಬಹಳ ಇಲ್ಲಿ ಸಾಬೀತಾಗುತ್ತೆ. ಮತ್ತೆ ಕಾದು ಕುಳಿತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್, ಓಕೆ, ಥ್ಯಾಂಕ್ ಯು ಪವನ್.